ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, IPL ಎಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಿಸಿರುವಂತಹ IPL ಕ್ರಿಕೆಟ್ ಅಭಿಮಾನಿಗಳಿಗಂತೂ IPL ಬಂತು ಅಂತ ಹೇಳಿದ್ರೆ ಹಬ್ಬದೂಟವೇ ಸರಿ. ಸಂಭ್ರಮಿಸ್ತಾರೆ, ಬಹಳ ಖುಷಿ ಪಡ್ತಾರೆ ಕ್ರಿಕೆಟ್ ಅಭಿಮಾನಿಗಳು. IPL ಬಂತಲ್ವಾ, ಬಹಳ ಖುಷಿ, ಬಹಳ ಸಂಭ್ರಮಾಚರಣೆ ಅವರಿಗೆ. ಯಾವ ರೀತಿ ಅಂತ ಹೇಳಿದ್ರೆ ಹೇಳೋದಕ್ಕಾಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಹೆಂಗೆ ಅಂತ ಹೇಳಿದ್ರೆ ವಿಶ್ವಕಪ್ಪಿಗೆ ಯಾವ ರೀತಿ ಕ್ರೇಜ್ ಇರುತ್ತೋ IPLಗೆ ಅದರ ಡಬಲ್ಲು ತ್ರಿಬಲ್ ಕ್ರೇಜ್ ಇರುತ್ತೆ. ಕಾಯ್ತಾ ಇರ್ತಾರೆ, ಯಾವಾಗ ಬರುತ್ತಪ್ಪ IPL, ಯಾವಾಗ ಬರುತ್ತಪ್ಪ ಅಂತ. ಯಾಕಂದರೆ ಬೆಟ್ಟಿಂಗ್ ಅಷ್ಟರ ಮಟ್ಟಿಗೆ ಹರಿದಾಡ್ತಾ ಇರುತ್ತೆ. ಆದರೆ ಈ ಬಾರಿ IPL ನಡೆಯೋದು ಬಹುತೇಕ ಡೌಟ್ ಆಗಿದೆ. ಹಾಗಾದರೆ ಏನು ಕಾರಣ? ಯಾಕೆ IPL ನಡೆಯಲ್ಲ? IPL ನಡೆಯಲ್ವಾ? ಹಾಗಾದ್ರೆ ಡೀಸೆಲ್ಗೂ IPLಗೂ ಏನು ಸಂಬಂಧ? ಎಲ್ಲೋ ಯುದ್ಧ ಆಗ್ತಾ ಇದೆ. ಇಲ್ಲಿ ಗ್ಯಾಸ್ ಸಮಸ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ, ಗ್ಯಾಸ್ ಸಿಗ್ತಾ ಇಲ್ಲ. ಎಷ್ಟೋ ಹೋಟೆಲ್ ಮಾಲೀಕರು ಬೀದಿಗೆ ಬಂದಿದ್ದಾರೆ, ಎಷ್ಟು ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇದೆಲ್ಲದರ ನಡುವೆ ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ಜಗತ್ತಿನ ಪರಿಸ್ಥಿತಿಯನ್ನ ಯಾವ ರೀತಿ ಹದಗೆಡಿಸ್ತಾ ಇದೆ, ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಈಗ ಅದೆಲ್ಲವೂ ಕೂಡ IPL ಮೇಲೂ ಕೂಡ ಅದರ ಪರಿಣಾಮ ಬೀರ್ತಾ ಇರೋದು ಹೇಗೆ? ನೀವು ಪ್ರಶ್ನೆ ಕೇಳ್ಬೋದು. ಎಲ್ಲೋ ಯುದ್ಧ ಆಗ್ತಾ ಇದೆ, ನಮ್ಮ ದೇಶದಲ್ಲಿ ಆಗುವಂತಹ IPL ಅದಕ್ಕೂ ಇದಕ್ಕೂ ಏನು ಸಂಬಂಧ? ಅವ್ರ ಪಾಡಿಗೆ ಅವ್ರು ಆಡ್ಕೊಂಡು ಹೋಗ್ತಾರಲ್ವಾ ಅಂತ ಹೇಳಿ ಅಲ್ಲೇ ಇರೋದು ವಿಚಾರ. ನೋಡಿ, IPL ನಡೆಯೋದು ಡೌಟು. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ಶೆಡ್ಯೂಲ್ಗಳು ಕೂಡ ಅನೌನ್ಸ್ ಆಗಿದೆ, ಟೀಮ್ಗಳು ಕೂಡ ಅನೌನ್ಸ್ ಆಗಿದೆ, ಇಂತಿಂಥ ಗ್ರೌಂಡಲ್ಲೇ ನಡೆಯೋದು ಅಂತಲೂ ಕೂಡ ಅನೌನ್ಸ್ ಆಗಿದೆ. ಆದರೆ ಒಂದಷ್ಟು ಕಾರಣಗಳಿಂದ IPL ನಡೆಯೋದು ಡೌಟ್ ಆಗಿದೆ. ಅನ್ಕೋಬಹುದು ಎಲೆಕ್ಷನ್ನ ಹೇಗೆ ಅಂತ ಹೇಳಿ. ಯಾವುದೇ ಎಲೆಕ್ಷನ್ ಕೂಡ ಇಲ್ಲ. ಯಾಕಂದರೆ ಹಿಂದಿನ ಬಾರಿಯೂ ಕೂಡ ಎಲೆಕ್ಷನ್ ಇದ್ದಾಗಲೂ ಕೂಡ IPL ನಡೆಸಿರುವಂತಹ ಉದಾಹರಣೆಗಳಿದೆ. ಆದರೆ ಈ ಬಾರಿ ಡೀಸೆಲ್ ಸಮಸ್ಯೆಯಿಂದ IPL ನಡೆಯೋದು ಡೌಟು. ಅಲ್ಲಾಗ್ತಾ ಇರುವಂತಹ ಯುದ್ಧದಿಂದ. ಏನು ಡೀಸೆಲ್ ಸಮಸ್ಯೆ, ಯಾಕೆ ಆಗ್ತಾ ಇದೆ, ಅಲ್ಲಿಗೂ ಏನು ಸಂಬಂಧ? ನೋಡಿ, ಒಂದು ಪಂದ್ಯವನ್ನು ನಡೆಸಬೇಕು ಅಂತ ಹೇಳಿದ್ರೆ ಸುಮಾರು 2500ರಿಂದ 3000 ಲೀಟರ್ ಡೀಸೆಲನ್ನು ಬಳಸಲಾಗುತ್ತೆ. 2500 ಲೀಟ್ರಿಂದ 3000 ಲೀಟರು ಡೀಸೆಲನ್ನು ಬಳಸಲಾಗುತ್ತೆ. ಯಾಕಂದರೆ ಅಲ್ಲಿ ಫ್ಲಡ್ ಲೈಟ್ಗಳನ್ನು ಆನ್ ಮಾಡಬೇಕಾಗತ್ತೆ. ಸ್ಟೇಡಿಯಂ ಸುತ್ತ ಆ ಲೈಟ್ ಹೆಂಗಿರುತ್ತೆ ಅನ್ನೋದು ನಿಮಗೆ ಗೊತ್ತು. ಆ ಲೈಟ್ಗಳು ಆನ್ ಆಗಬೇಕು ಅಂತ ಹೇಳಿದ್ರೆ, ನಿರಂತರವಾಗಿ ವಿದ್ಯುತ್ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಡೀಸೆಲ್ಲು ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಏನಿಲ್ಲ ಅಂತ ಹೇಳಿದ್ರು ಕೂಡ 1.5 ಲಕ್ಷದಿಂದ 2 ಲಕ್ಷ ಲೀಟರ್ ಡೀಸೆಲ್ಲು ಅಗತ್ಯ ಇದೆ. ಇಡೀ IPL ಟೂರ್ನಮೆಂಟು ನಡಿಬೇಕು ಅಂತ ಹೇಳಿದ್ರೆ ಏನಿಲ್ಲ ಅಂದ್ರೂ ಕೂಡ 1.5ರಿಂದ 2 ಲಕ್ಷ ಲೀಟರು ಡೀಸೆಲ್ ಬೇಕಾಗುತ್ತೆ. ಅಷ್ಟು ಲೀಟರು ಡೀಸೆಲ್ಲು ಸಿಗುತ್ತಾ? ಇದೇ ರೀತಿ ಯುದ್ಧ ಕಂಟಿನ್ಯೂ ಆದರೆ ಸಿಕ್ಕರೂ ಯಾವ ರೀತಿ, ಹೇಗೆ ಅನ್ನೋದ್ರ ಬಗ್ಗೆನೂ ಈಗ ಒಂದಷ್ಟು ವಿಚಾರಗಳು ಕೂಡ ಹರಿದಾಡ್ತಾ ಇದೆ. ಒಂದಷ್ಟು ವಲಯಗಳಿಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು, ಸ್ಟಾರ್ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಆದ್ಯತಾ ವಲಯಗಳು ಇದೆಲ್ಲವೂ ಕೂಡ ಇದೆ. ಹಾಗಾಗಿ IPL ತಂಡಗಳು ಬಂದಾಗ ಅದು ಸಾಮಾನ್ಯವಾಗಿ ನಾನು ಹೇಳಿದಂತಹ ರಂಗಗಳಿಗಿಂತ ಹೆಚ್ಚಾಗಿ ಡೀಸೆಲನ್ನು ಬಳಸೋದ್ರಿಂದ ಏನಾಗಬಹುದು, ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಡೀಸೆಲ್ ಕೊರತೆ ಏನಾದರೂ ಉಂಟಾದರೆ ಖಂಡಿತವಾಗ್ಲೂ ಕೂಡ IPL ನಡೆಯೋದು 100ಕ್ಕೆ 100ರಷ್ಟು ಡೌಟ್ ಇದೆ.